ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಎನ್ ಶ್ರೀನಿವಾಸ್ ಅವರು ಈಗಾಗಲೇ ನಾಮಪತ್ರವನ್ನ ಸಲ್ಲಿಸಿ ಹೊರ ಬಂದಿದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಾಮಪತ್ರ ಸಲ್ಲಿಸಿದ್ದೀರಾ, ಬೃಹತ್ ಮೆರವಣಿಗೆ ಮುಖಾಂತರ ಬಂದಿರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರು ಕೂಡ ನಿಮ್ಗೆ ಸಾಥ್ ಕೊಟ್ರು. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಬಹಳ ಇವತ್ತು ಸಂತಸ ಆಗ್ತದೆ. ಸನ್ಮಾನ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ ಶಿವಕುಮಾರ್ ಅವರು ಬಂದು ಈ ತಾಲೂಕಿನ ಜನತೆಗೆ ಮತ್ತೆ ನನಗೆ ಒಂದು ಆಶೀರ್ವಾದವನ್ನು ಮಾಡಿರಿ ಅಂತ ನನ್ನ ಪರವಾಗಿ ಕೇಳ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಆಭಾರಿಯಾಗಿ ಮುಖೇನ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸಕ್ಕೆ ಬಯಸ್ತೀನಿ. ಸರ್, ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು ಅನ್ನೋ ವಿಶ್ವಾಸ ನಿಮಗಿದೆ ಸರ್? ಈ ತಾಲೂಕಿನ ಜನತೆಯ ಆಶೀರ್ವಾದ ಈಗಿರ್ತಕ್ಕಂಥ ನನಗೆ ಸಿಗ್ತಾ ಇರ್ತಕ್ಕಂಥ ಮಾಹಿತಿ ಮತ್ತೆ ಬೆಂಬಲದ ಆಧಾರದ ಮೇಲೆ ಅತ್ಯಂತ ಹೆಚ್ಚಿನ ಮತಗಳಿಂದ ನಾನು ಜಯಶೀಲರಾಗ್ತೀನಿ ಅಂತ ವಿಶ್ವಾಸ ನನಗಿದೆ. ನೆಲಮಂಗಲ ಕ್ಷೇತ್ರದ ಬಗ್ಗೆ ನೀವು ಯಾವ ರೀತಿ ಕನಸ್ಕೊಂಡಿದ್ದೀರಾ? ಗೆದ್ದ ಮೇಲೆ ಯಾವ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಥವಾ ಜನರ ಒಂದು ಕನಸನ್ನ ಯಾವ ರೀತಿ ಸಾಕಾರಗೊಳಿಸಬೇಕು ಅನ್ನೋ ಕಲ್ಪನೆಯಲ್ಲಿ ನೀವಿದ್ದೀರಾ ಸರ್? 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿಗೆ ಹತ್ರ ಇದ್ರೂ ಸಹ ಅತ್ಯಂತ ಹಿಂದುಳಿದಂತ ತಾಲೂಕಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರವೂ ಕೂಡ ಒಂದು ಮಾದರಿ ತಾಲೂಕು, ಮಾದರಿ ವಿಧಾನಸಭಾ ಕ್ಷೇತ್ರವನ್ನಾಗಿ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಮಾಡುವ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ. ಈ ತಾಲೂಕಿನ ಮಹಾಜನತೆಯ ಮನೆ ಮಗನಾಗಿ ಅವರ ಸೇವೆಯನ್ನ ಮಾಡಬೇಕು ಅನ್ನೋ ಉದ್ದೇಶವನ್ನು ನಾನು ಇಟ್ಕೊಂಡಿದ್ದೀನಿ. ನಿಮ್ಮ ಪ್ರತಿಸ್ಪರ್ಧಿಯ ಬಗ್ಗೆ ಹೇಳೋದಾದ್ರೆ ಸರ್? ರಾಜಕಾರಣದ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಅವರು ಪ್ರತಿಸ್ಪರ್ಧಿ ಆಗಿರ್ತಾರೆ. ಅವ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲ್ಲ. ಇದು JDS ಪಕ್ಷ ಮತ್ತೆ ಕಾಂಗ್ರೆಸ್ ಪಕ್ಷ, BJP ಪಕ್ಷದ ನಡುವೆ ನಡೀತಕ್ಕಂಥ ಹೋರಾಟ. ಇದು ಯಾವುದೇ ರೀತಿಯ ವೈಯಕ್ತಿಕವಾದಂತವಾಗಿ ನಡೀತಕ್ಕಂಥ ಹೋರಾಟ ಅಲ್ಲ ಅಂತ ನಾನು ಭಾವಿಸ್ತೀನಿ. ಸಾಕಷ್ಟು ಜನ ಕಾರ್ಯಕರ್ತರು ಕೂಡ ಇದ್ರು. ನಿಮ್ಗೆ ಏನ್ ಅನಿಸ್ತು ಸಡನ್ ಆಗಿ ಅಷ್ಟು ಜನ ಬರ್ತಾರೆ ಅಂತ ಹೇಳಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ? ಜನ ನೋಡಿ ನಿಮ್ಗೆ ಏನ್ ಅನಿಸ್ತು? ಅವರ ಅಭಿಮಾನದ ಬಗ್ಗೆ ಏನ್ ಹೇಳ್ತೀರಾ ಸರ್? ನನಗೆ ನಿರೀಕ್ಷೆಗೆ ಮೀರಿ ನನ್ನ ಕಾರ್ಯಕರ್ತ ಬಂಧುಗಳು, ಈ ತಾಲೂಕಿನ ಜನತೆ ಬಂದಿದ್ದಾರೆ. ಬಹಳ ಸಂತೋಷ ಆಯ್ತು. ನನಗಿಲ್ಲಿ ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸ ಈ ದಿನ ಇನ್ನೂ ಹೆಚ್ಚಿಗೆ ಆಯ್ತು ನನಗೆ. ಥ್ಯಾಂಕ್ ಯು. ಇದಿಷ್ಟು ಶ್ರೀನಿವಾಸ್ ಅವರ ಮಾತು. ಕ್ಯಾಮರಾಮನ್ ಪವನ್ ಜೊತೆ ಅಂಕಿತ ರೈ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.